ದಸರಾ ಉದ್ಘಾಟನೆ ಬಳಿಕ ಬಾನು ಮುಷ್ತಾಕ್ ಅವರು ರಿಯಾಕ್ಷನ್ ಕೊಟ್ಟಿರೋದು, ನನ್ನ ಭಾಷಣವನ್ನ ಪೂರ್ತಿ ಕೇಳಿ, ಅರ್ಧಂಬರ್ಧ ಕೇವಲ ಒಂದು ತುಣುಕನ್ನ ಕೇಳಬೇಡಿ, ಒಂದು ತುಣುಕು ಕೇಳಿ ಜಡ್ಜ್ ಮಾಡಬೇಡಿ. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದೀನಿ ಅನ್ನೋದನ್ನ ನೀವು ಒಂದು ತುಣುಕು ನೋಡಿ ಜಡ್ಜ್ ಮಾಡಬೇಡಿ, ಕಾಂಟೆಕ್ಸ್ಟ್ ಬೇರೆ ಇದೆ ಮತ್ತು ತಿರ್ಚೋ ಕೆಲಸವನ್ನು ಮಾಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಹಾಗೆ ಟೀಕಾಕಾರರಿಗೆ ನಾನು ಪ್ರತಿ ಧರ್ಮವನ್ನ ಕೂಡ ಶ್ರದ್ಧೆಯಿಂದ ನೋಡ್ತೀನಿ, ಗೌರವಿಸ್ತೀನಿ ಅನ್ನೋದನ್ನು ತಿಳಿಸಿದ್ರು. ಮತ್ತು ಇವರು ತಾಯಿ ಚಾಮುಂಡೇಶ್ವರಿಯನ್ನ ಉದ್ಘಾಟನೆ ಅಂದ್ರೆ ಆ ಮೂರ್ತಿಯನ್ನ ಪುಷ್ಪಾರ್ಚನೆ ಮಾಡೋದಕ್ಕೆ ಇದ್ದಂತಹ ಆಕ್ಷೇಪ ಅವರ ಧಾರ್ಮಿಕ ನಂಬಿಕೆಗೆ ಎಲ್ಲ ಅಡ್ಡಿ ಬರುತ್ತೋ ಅಂತ ಅವ್ರು ನೋಡಿದ್ರೆ ಹೇಳ್ತಾ ಇದ್ದಾರೆ, ನನ್ನ ಮನೆ ಒಳಗಡೆ ನಾನು ಮಾಡ್ತೀನಿ ಅದನ್ನೆಲ್ಲ ಆಚರಣೆನ ಅಂತ. ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ. ಒಂದಷ್ಟು ಚರ್ಚೆಗಳಿದ್ವು. ಹೌದು, ಇಲ್ಲ ನಾನು ಹೇಳ್ತೀನಿ ನೋಡಿ, ನೀವು ನನ್ನ ಮಾತುಗಳನ್ನು ಪೂರ್ತಿ ನನ್ನ ವಿಡಿಯೋವನ್ನು ನೋಡಿ ನೀವುಗಳು ಅರ್ಥ ಮಾಡ್ಕೊಳ್ಳಿ. ಬರೀ ಒಂದು ತುಣುಕು ನೋಡಿ ದಯಮಾಡಿ ತಿರ್ಚಬೇಡಿ ಅಷ್ಟೇ ನನ್ನ ರಿಕ್ವೆಸ್ಟ್. ನಾನು ಮಾತಾಡೋಣ, ಲೆಟ್ ಅಸ್ ಸ್ಪೀಕ್. ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪರೇಷನ್. ಕೊನೆಯಲ್ಲೂ ಕೂಡ ಒಂದು ಸಂದೇಶವನ್ನು ನಾವು ಕೊಟ್ರಿ, ಒಂದಷ್ಟು ಸಂದೇಶವನ್ನು ಕೊನೆಯಲ್ಲೂ ಕೂಡ ಕೊಟ್ರಿ. ತಾವು ಮತ್ತೆ ಈ ರೀತಿ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಕೊಟ್ರಿ. ನಾಳೆ ಅದ್ರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆ ಬರುತ್ತೆ ಅಂತಲೂ ಕೂಡ ಹೇಳ್ತೀವಿ. ಆ ವಿಚಾರ ಬಗ್ಗೆ ಹೇಳೋದು ಇಲ್ಲ, ಆ ವಿಚಾರದ ಬಗ್ಗೆ ನಾನು ಏನು ಹೇಳುವಂಥದ್ದು, ಇದು ನೋಡಿ, ನಾನು ಹೇಳಿದ್ದೀನಿ, ನಾನು ನನ್ನ ಧರ್ಮವನ್ನು ನಾನು ಪಾಲಿಸ್ತೀನಿ. ಅದು ಭಾಳ ವೈಯಕ್ತಿಕವಾದಂಥದ್ದು, ಅದು ಯಾವತ್ತೂ ಹೊಸಲು ದಾಟಿಲ್ಲ. ಅದನ್ನು ನಾನು ನಮಾಜ್ ಮಾಡ್ತೀನೋ, ರೋಜಾ ಮಾಡ್ತೀನೋ, ನನ್ನದು ಮತ್ತು ಭಗವಂತನ ಒಂದು ತಾಧ್ಯಾತ್ಮತೆ ಇದೆಯೋ, ನನ್ನ ಏಕಾಂತಿಯಾಗಿ ಪ್ರಾರ್ಥನೆ ಇದೆಯೋ, ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಅದನ್ನು ಯಾವತ್ತೂ ಕೂಡ ನಾನು ಹೊಸಲು ದಾಟಿಲ್ಲ. ಆದರೆ ನನಗೆ ಬೇರೆ ಮತಗಳ ಬಗ್ಗೆ, ಬೇರೆ ಧರ್ಮಗಳ ಬಗ್ಗೆ ಅಪಾರ ಗೌರವ ಇದೆ. ಎಲ್ಲ ಒಂದು ಮೆಸೇಜ್ ಹೋಗ್ತು ಅಂತ ಅನ್ಸುತ್ತೆ. ಒಂದಷ್ಟು ಚರ್ಚೆಗಳಿದ್ವು. ಹೌದು, ಇಲ್ಲ